ಇದರಿಂದ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಆರಂಭ ಆಗ್ತಾ ಇದೆ. ಪ್ರಮಾಣ ವಚನಕ್ಕೆ ಸಿದ್ಧವಾಗಿದೆ ಚೆನ್ನೈನ ನೆಹರು ಸ್ಟೇಡಿಯಂ. ನೆಹರು ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ ನಟ ವಿಜಯ್. ತಮಿಳುನಾಡಿನಲ್ಲಿ ಇನ್ನು ಮುಂದೆ ದಳಪತಿ ಸರ್ಕಾರ್. ಇವತ್ತಿನಿಂದ ಹೊಸ ಯುಗ ಆರಂಭ ಆಗಿದೆ ತಮಿಳುನಾಡಿನಲ್ಲಿ. ಇಲ್ಲಿವರೆಗೂ ದ್ರಾವಿಡ ಪಕ್ಷಗಳ ಕಾರುಬಾರಿತ್ತು. ಡಿಎಂಕೆ ಬಿಟ್ರೆ ಎಐಎಡಿಎಂಕೆ. ಆದರೆ ಈಗ ಹೊಸ ಶಕ್ತಿ ಉದಯವಾಗಿದೆ, ಟಿವಿಕೆ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪುತ್ರನ ಪಟ್ಟಾಭಿಷೇಕ ಕಣ್ತುಂಬಿಕೊಳ್ಳೋಕೆ ಅವರ ಪೋಷಕರು ಕೂಡ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ. ಇವತ್ತು ವಿಜಯ್ಗೆ ಪಟ್ಟಾಭಿಷೇಕ. ತ್ರಿಷಾ ಕೂಡ ಈಗಾಗಲೇ ಚೆನ್ನೈಗೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಬಂದಿದ್ದಾರೆ. ನೋಡ್ತಾ ಇದ್ದೀವಿ ಸಹಸ್ರ ಸಂಖ್ಯೆಯಲ್ಲಿ ಟಿವಿಕೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ನೆರೆದಿದ್ದಾರೆ. ನೆಹರು ಮೈದಾನದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ರೀತಿಯಾದಂಥ ವ್ಯವಸ್ಥೆ. ಇವತ್ತು 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅರ್ಲೇಕರ್, ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ. ಇನ್ನು ಅವರ ಜೊತೆಗೆ ಸಾಕಷ್ಟು ಜನ ನಾಯಕರು. ಈಗ ನೋಡಿ, ವಿಸಿಕೆ ಇದೆ, ಟಿಎಂಸಿ ಅಂದರೆ ಅಲ್ಲಿ CPI CPM ಇದೆ, ಮುಸ್ಲಿಂ ಲೀಗ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಒಂದು ವಿಜಯ್ ಅವರು ಯಾವ್ಯಾವ ಖಾತೆಗಳನ್ನು ತಮ್ಮ ಹತ್ರ ಇಟ್ಕೊಳ್ತಾರೆ ಅಂಥೇಳಿ, ಬಹುತೇಕವಾಗಿ ಗೃಹ ಖಾತೆ ಅವ್ರ ಹತ್ರ ಇರುತ್ತೆ ವಿಜಯ್ ಹತ್ರ. ಅದಾದಮೇಲೆ ಸಾರ್ವಜನಿಕ ಆಡಳಿತ ಅದನ್ನು ಕೂಡ ಇಟ್ಕೊಳ್ತಾರೆ. ನಂತರದಲ್ಲಿ ಈ ಆಡಳಿತ ನಿರ್ವಹಣೆ ಇವೆಲ್ಲವೂ ಕೂಡ ವಿಜಯ್ ಹತ್ರನೇ ಇರುತ್ತೆ. ಸ್ಟಾಲಿನ್ ಕೂಡ ಹಿಂದೆ ಒಂದು 8 ರಿಂದ 10 ಖಾತೆ ಹೊರ ಹತ್ರನೇ ಇಟ್ಕೊಂಡಿದ್ರು. ನೋಡ್ತಾ ಇದ್ದೀವಿ ನೆಹರು ಸ್ಟೇಡಿಯಂ ಯಾವ ರೀತಿ ಜಗಮಗಿಸ್ತಾ ಇದೆ ಅಂಥೇಳಿ. ವಿಜಯ್ ಅವರ ಸಿನಿಮಾ ಬಿಡುಗಡೆ ಆದಾಗಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ನಡೆದಿರಲಿಲ್ಲ. ಅಂತಹ ಜನಜಂಗುಳಿ ಸದ್ಯಕ್ಕೆ ನೆಹರು ಕ್ರೀಡಾಂಗಣದಲ್ಲಿ ನೆರೆದಿದೆ. ರಾಜ್ಯಪಾಲರು ವಿಳಂಬ ಮಾಡ್ತಾ ಇರೋದಕ್ಕೆ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಅದೆಲ್ಲವೂ ಕೂಡ ನಿವಾರಣೆ ಆಗಿ 120 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರವನ್ನು ಇವತ್ತು ರಚನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಷ್ಟು ವರ್ಷಗಳ ಕಾಲ ತಮಿಳುನಾಡಿನ ಇತಿಹಾಸದಲ್ಲಿ ನೋಡಿ, ತ್ರಿಷಾ ನೋಡ್ತಾ ಇದ್ದೀವಿ. ತ್ರಿಷಾ ಕೃಷ್ಣನ್ ಜಗಮಗಿಸ್ತಾ ಇದ್ದಾರೆ, ಮಿಂಚ್ತಾ ಇದ್ದಾರೆ. ತ್ರಿಷಾ ಅವರು ಬಹಳ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ವಿಜಯ್ ಅವರು CM ಆಗಬೇಕು ಅಂತ ಭಾಳಷ್ಟು ಹರಕೆ ಕಟ್ಕೊಂಡಂಥವ್ರು. ಹಲವು ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಕೂಡ ಅವತ್ತು ನೋಡಿ, ರಿಸಲ್ಟ್ ದಿನ ಕೂಡ ತಿರುಪತಿಗೆ ಹೋಗಿದ್ದು ತ್ರಿಷಾ ಅವರು. ಹಾಗಾಗಿನೇ ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ವಿಜಯ್ ಜೊತೆಗೆ ಇವತ್ತು ಎನ್ ಆನಂದ್, ನಿರ್ಮಲ್ ಕುಮಾರ್, ಅದವ್ ಅರ್ಜುನ್ ಅವರು, ರಾಜ್ಮೋಹನ್, ಮುಸ್ತಫಾ ಮತ್ತು ವೆಂಕಟರಮಣನ್ನು, ಅರುಣ್ ರಾಜು ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ತ್ರಿಷಾ ಬರ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆಗಳ ಮೂಲಕ ಅವ್ರನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ಅವರ ತಾಯಿ ನೋಡಿ, ನೋಡ್ತಾ ಇದ್ದೀವಿ. ಅವರ ತಂದೆ ತಾಯಿ ಜೊತೆಗೆ ಅವರ ಇಡೀ ಫ್ಯಾಮಿಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಿಂದ ಭಾಗಿಯಾಗಿದ್ದಾರೆ. ಕನಸಿತ್ತು ಚಂದ್ರಶೇಖರ್ ಅವರ ತಂದೆಗೆ ವಿಜಯ್ ಮುಖ್ಯಮಂತ್ರಿ ಆಗಬೇಕು ಅಂತ. ಅದೀಗ ಈಡೇರ್ತಾ ಇದೆ. ತ್ರಿಷಾ ಅವ್ರು ನೋಡ್ತಾ ಇದ್ದೀವಿ, ಅವ್ರ ಮುಖದಲ್ಲಿ ಸಂಭ್ರಮ ಸಡಗರ ಹೇಗಿದೆ ಅಂಥೇಳಿ. ಕ್ಷಣ ಕ್ಷಣಕ್ಕೂ ಆನಂದ ಪಡ್ತಾ ಇದ್ದಾರೆ. ಅಭಿಮಾನಿಗಳ ಕಡೆ ಕೈ ಬೀಸ್ತಾ ಇದ್ದಾರೆ. ತ್ರಿಷಾ ಮತ್ತು ವಿಜಯ್ ಅವರ ಜೋಡಿ ಕೆಮಿಸ್ಟ್ರಿ ಸಿನಿಮಾದಲ್ಲೂ ಕೂಡ ಅಷ್ಟೇ ಕಮಾಲ್ ಮಾಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ
ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಇವತ್ತು ಭಾಗವಹಿಸ್ತಾ ಇರೋದು ಭಾಳ ವಿಶೇಷ. ನೋಡಿ, ಕಾಂಗ್ರೆಸ್ ಗೆದ್ದಿರೋದು 5 ಸ್ಥಾನ. ಈಗ ಸರ್ಕಾರದವರು ಭಾಗವಾಗ್ತಾ ಇದ್ದಾರೆ. ವಿರೋಧ ಪಕ್ಷದ ಏಕತೆಯ ಸಂದೇಶವನ್ನು ಸಾರಲಿಕ್ಕೆ ರಾಹುಲ್ ಗಾಂಧಿ ಈಗ ಚೆನ್ನೈಗೆ ಬಂದಿದ್ದಾರೆ. ತ್ರಿಷಾ ಅವ್ರನ್ನ ನೋಡ್ತಾ ಇದ್ದೀವಿ, ಬಹಳ ನಗುಮೊಗದಲ್ಲಿ ಸ್ಟೇಡಿಯಂಗೆ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರನ್ನು ಕೂಡ ಬಹಳ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ. ತೆರೆಯ ಮೇಲೆ ಅವರಿಬ್ಬರ ಜೋಡಿ ಕೆಮಿಸ್ಟ್ರಿ ತಮಿಳುನಾಡು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕಮಾಲ್ ಮಾಡಿರುವಂಥ ಜೋಡಿ ಅವ್ರದ್ದು. ಸಾಕಷ್ಟು ವಿವಾದಗಳೇನೇ ಇದ್ದರೂ ಕೂಡ ವಿಜಯ್ ಅವರ ಆ ಗೆಲುವಿನ ಹಿಂದೆ ಪರೋಕ್ಷವಾಗಿ ತ್ರಿಷಾ ಅವರ ಪ್ರಾರ್ಥನೆ ಇದೆ. ಮತ್ತು ವಿಜಯ್ ಅವರ ತಂದೆ ಚಂದ್ರಶೇಖರ್ ಅವರು 2009ರಲ್ಲೇ ವಿಜಯ್ ಅವ್ರಿಗೆ ಹೇಳಿದರು, ಅವ್ರ ಹೆಸರ ಮೇಲೆ ಒಂದು ಅಭಿಮಾನಿ ಸಂಘಟನೆಯನ್ನು ಅವರು ಸ್ಥಾಪನೆ ಮಾಡಿ ಆಲ್ರೆಡಿ ರಾಜಕೀಯ ಕಾರ್ಯಕ್ರಮಗಳನ್ನು ಶುರು ಮಾಡಿಬಿಟ್ಟಿದ್ರು. ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಶುರು ಮಾಡಿದರು. ಆದರೆ ಆರಂಭದಲ್ಲೇ ವಿಜಯ್ಗೆ ರಾಜಕೀಯ ಅನ್ನೋದು ಇಷ್ಟ ಇರಲಿಲ್ಲ. ಆಮೇಲೆ ಹಂತ ಹಂತವಾಗಿ ಅವರು ರಾಜಕೀಯದ ಕಡೆಗೆ ಒಲವನ್ನು ತೋರ್ತಾರೆ. ಅವ್ರ ತಾಯಿಯವರು ಕೂಡ ಅಷ್ಟೇ, ಮತ್ತು ಅವರ ಸಹೋದರಿಯರು ಎಲ್ಲರೂ ಕೂಡ ಅಷ್ಟೇ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಇಡೀ ಕುಟುಂಬ ಈಗ ಆ ಸಂಭ್ರಮವನ್ನು ಪಡ್ತಾ ಇದೆ, ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ವಿಜಯ್ ಅವರು ಈಗ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹೊಸ ಯುಗ ಅಂತ ಹೇಳ್ಬೋದು ತಮಿಳುನಾಡಿನಲ್ಲಿ. ಈಗ ವಿಜಯ್ ಅವರ ಸರ್ಕಾರ ಹೆಂಗಿರುತ್ತೆ, ಯಾಕೆಂದರೆ ಅವರಿಗೆ ರಾಜಕೀಯ ಹೊಸದು. ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ, ರಾಜಕಾರಣಿಗಳ ಪಾತ್ರಗಳನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ನಿಜ ಜೀವನದಲ್ಲಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನು ಹೇಗೆ ನಿಭಾಯಿಸ್ತಾರೆ, ಜೊತೆಗೆ ತಮಿಳುನಾಡಿನ ಜನರ ಆ ಕನಸು, ಅವ್ರಿಗೆ ಕೊಟ್ಟಂತಹ ಭರವಸೆಗಳು, ಪ್ರಣಾಳಿಕೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ MJR ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ದಳಪತಿ ವಿಜಯ್. ಇಲ್ಲಿ ತಮಿಳುನಾಡಿನ ಜನರಿಗೆ ಒಂದು ನಾಯಕತ್ವ ಬೇಕಾಗಿತ್ತು. ಯಾಕೆಂದರೆ ಸ್ಟಾಲಿನ್ ಬಿಟ್ಟರೆ ಪಳನಿಸ್ವಾಮಿ, ಅವ್ರನ್ನ ಬಿಟ್ಟರೆ ಇವರು, 2 ಪಕ್ಷದ ನಡುವೆ ತಮಿಳು ರಾಜಕಾರಣ ನಡೀತಾ ಇತ್ತು. ಹಾಗಂತ ಬಂದಾಗ ಒಂದು ಹೊಸ ಪಕ್ಷ ಉದ್ಭವ ಆಗುತ್ತೆ 2024ರಲ್ಲಿ, ಅದು TVK. ವಿಜಯ್ ಅಲೆ ಶುರುವಾಗ್ಬಿಡುತ್ತೆ. ನಮ್ಗೆ ಗೊತ್ತಿದೆ, ಕರೂರಿನಲ್ಲಿ 41 ಜನ ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ್ದು. ಸಾಕಷ್ಟು ವಿವಾದಗಳು ರೀ, ವಿಜಯ್ ಅವ್ರ ಮೇಲೆ ಹಾಕುವಂಥ ಪ್ರಯತ್ನಗಳು, ಆಮೇಲೆ ಅವ್ರದ್ದು ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ವೈಯಕ್ತಿಕ ವಿಚಾರಗಳು, ಅದಾದಮೇಲೆ ದಾಳಿ ಆಗುತ್ತೆ. ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ವಿಜಯ್ ಅವರು, ಮೌನಕ್ಕೆ ಶರಣಾದರು. ಆಮೇಲೆ ಪ್ರಚಾರ ಕಾರ್ಯಗಳಲ್ಲೂ ಕೂಡ ಅವರು ತೊಡಗಿಕೊಂಡಿದ್ದರು. ವಿಜಯ್ ಅವ್ರನ್ನ ಈಗಾಗಲೇ ನೆಹರು ಮೈದಾನದಲ್ಲಿ ಬರಮಾಡಿಕೊಳ್ಳಲಾಗಿದೆ. ಬಹಳ ಆತ್ಮೀಯತೆಯಿಂದ ಹಿರಿಯ ಅಧಿಕಾರಿಗಳು ಅವರನ್ನು ಬೊಕ್ಕೆಯನ್ನು ಕೊಟ್ಟು ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ದಾರೆ. ವಿಜಯ್ ಕೂಡ ಕಂಗೊಳಿಸ್ತಾ ಇದ್ದಾರೆ, ಫುಲ್ ಫಾರ್ಮಲ್ ಹಾಕ್ಕೊಂಡು ಇನ್ಶರ್ಟ್ ಮಾಡಿಕೊಂಡು ಬಹಳ ಸಿಂಪಲ್ಲಾಗಿ ವಿಜಯ್ ಅವರು ಕಾಣಿಸಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಅವರ ಅಭಿಮಾನಿಗಳ ಸಂಭ್ರಮ ಅಂತೂ ಹೇಳುತ್ತಿರೋದವರು. ಯಾಕಂದರೆ ಮೊನ್ನೆಯಿಂದ ಕೂಡ ನಾವು ನೋಡ್ತಾ ಇದ್ದೀವಿ, ಅವ್ರ ಮನೆ ಮುಂದೆ, ಲೋಕಭವನದ ಮುಂದೆ ಎಷ್ಟು ಜಮಾವಣೆ ಆಗ್ತಿದ್ರು ಅಂತ ಹೇಳಿದ್ರೆ, ಯಾಕೆ ಅವಕಾಶ ಕೊಡ್ತಿಲ್ಲ ನಮ್ಮ ಜನನಾಯಕನಿಗೆ ಅಂಥೇಳಿ. ಈಗ ಅವರೆಲ್ಲರ ಕನಸು ಈಡೇರ್ತಾ ಇದೆ. ಹೊಸ ಅಲೆ ಅಂತ ಹೇಳ್ಬೋದು ತಮಿಳುನಾಡಿನಲ್ಲಿ. ಅದರಲ್ಲೂ ಸ್ಟಾಲಿನ್, ಪಳನಿಸ್ವಾಮಿ ಅಂತಹ ವಿರೋಧ ಪಕ್ಷದ ನಾಯಕರು ಹೇಗೆ ಎದುರಿಸ್ತಾರೆ ವಿಜಯ್ ಅವರು. ಯಾಕೆಂದರೆ ಇಲ್ಲಿವರೆಗೂ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ವಿ, ನಿರಂತರವಾಗಿ ಸ್ಟಾಲಿನ್ ವಿರುದ್ಧ, ಅವರು ಸರ್ಕಾರದ ವಿರುದ್ಧ ಹರಿಹಾಯ್ಕೊಂಡು ಬರ್ತಾ ಇದ್ದರು. ಇನ್ಮೇಲೆ ಅವರ ಕೈಯಲ್ಲಿ ತಮಿಳುನಾಡು ಯಾವ ರೀತಿ ಅಧಿಕಾರ ನಡೆಸ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ.